ನಮಸ್ಕಾರ. ಕೋಟೆ ನಾಡಿನಲ್ಲಿ ಸಿಂಹಗರ್ಜನೆ, ಉಪಚುನಾವಣೆ ಗುರಿ. ಅಂದು ತ್ಯಾಗ, ಇಂದು ಅಖಾಡ. ಹಿರಿಯೂರು ಜನನಾಯಕ ಆಟೋ ಬ್ಯಾಡ್ಜ್ ಟು ಅಸೆಂಬ್ಲಿ ಗೇಟ್. ಸೋಮಣ್ಣ ಯಶೋಗಾಥೆ. ಸೋತ ಜಾಗದಲ್ಲೇ ನೆಲೆ ನಿಂತ ನಾಯಕ, ಜನಾನುರಾಗಿ, ಜನಪಾಲಕ. ಇದುವೇ ಈ ಹೊತ್ತಿನ ವಿಶೇಷ. ಹಿರಿಯೂರು ಆಶಾ ಕಿರಣ ಸೋಮಶೇಖರ್. ಕೋಟೆ ನಾಡಿನ ಇತಿಹಾಸವೇ ರೋಚಕವಾದದ್ದು. ನಾಯಕರ ಕಾಲದಿಂದಲೂ ಆ ಭೂಮಿಯ ನಾಯಕರ ಹೋರಾಟ ಜನಪರವಾದದ್ದು. ಇದೀಗ ಹಿರಿಯೂರು ಕ್ಷೇತ್ರದಲ್ಲಿ ಮತ್ತೋರ್ವ ನಾಯಕನ ಉದಯವಾಗಿದೆ. ಡಿ ಸುಧಾಕರ್ ಸಾವಿನಿಂದ ತೆರವಾಗಿರೋ ಹಿರಿಯೂರು ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ನಡೆಯಲಿದೆ. ಆದರೆ ಈ ಎಲೆಕ್ಷನ್ ಒನ್ ಸೈಡೆಡ್ ಅನ್ನೋ ನಿರ್ಧಾರಕ್ಕೆ ಅದಾಗಲೇ ಕ್ಷೇತ್ರದ ಜನರು ಬಂದಾಗಿದೆ. ಇದಕ್ಕೆ ಕಾರಣ ಅಖಾಡದಲ್ಲಿ ಇರೋದು ಬಿ ಸೋಮಶೇಖರ್ ಅಂತಿದ್ದಾರೆ. ಸಿಂಹಗರ್ಜನೆ, ಉಪಚುನಾವಣೆ ಗುರಿ. ಅಂದು ತ್ಯಾಗ, ಇಂದು ಅಖಾಡ. ಹಿರಿಯೂರು ಜನನಾಯಕ. ಆಟೋ ಬ್ಯಾಡ್ಜ್ ಟು ಅಸೆಂಬ್ಲಿ ಗೇಟ್. ಸೋಮಣ್ಣ ಯಶೋಗಾಥೆ. ಸೋತ ಜಾಗದಲ್ಲೇ ನೆಲೆ ನಿಂತ ನಾಯಕ, ಜನಾನುರಾಗಿ, ಜನಪಾಲಕ. ರಾಜ್ಯ ರಾಜಕೀಯ ಇದೀಗ ಸಂಪೂರ್ಣವಾಗಿ ಸೈಲೆಂಟ್ ಆಗಿದೆ. ಆದರೆ ಈ ಹೊತ್ತಿನಲ್ಲಿ ಇಡೀ ರಾಜ್ಯವೇ ತನ್ನತ್ತ ತಿರುಗಿ ನೋಡುವಂತೆ ಮಾಡ್ತಿರೋದು ಹಿರಿಯೂರು ಕ್ಷೇತ್ರ. ಹೌದು, ಡಿ ಸುಧಾಕರ್ ಅಕಾಲಿಕ ಸಾವಿನಿಂದ ತೆರವಾಗಿರೋ ಈ ಕ್ಷೇತ್ರಕ್ಕೆ ಚುನಾವಣೆ ಘೋಷಣೆಯಾಗಲಿದೆ. ಹೀಗಾಗಿ ಇಡೀ ರಾಜ್ಯದ ಕಣ್ಣು ಹಿರಿಯೂರಿನ ಮೇಲಿದೆ. ಆದರೆ ಹಿರಿಯೂರಿನ ಜನರ ಕಣ್ಣು ಮಾತ್ರ ಒನ್ ಅಂಡ್ ಓನ್ಲಿ ಬಿ ಸೋಮಶೇಖರ್ ಮೇಲಿದೆ. ಇಡೀ ಕ್ಷೇತ್ರದ ಜನರು ಸೋಮಶೇಖರ್ ಮೇಲೆ ಅದೆಷ್ಟು ಪ್ರೀತಿ ಇಟ್ಟಿದ್ದಾರೆ ಅನ್ನೋದಕ್ಕೆ ಈ ದೃಶ್ಯಗಳೇ ಸಾಕ್ಷಿ. ಪ್ರೀತಿಯ ಸೋಮಣ್ಣ ಕ್ಷೇತ್ರದಲ್ಲಿದ್ದಾರೆ ಅಂದ್ರೆ ಸಾಕು, ಅಭಿಮಾನಿಗಳಲ್ಲಿ ಹಬ್ಬದ ವಾತಾವರಣವೇ ನಿರ್ಮಾಣವಾಗಿ ಹೋಗುತ್ತದೆ. ಅಂತಹದ್ರಲ್ಲಿ ಹುಟ್ಟುಹಬ್ಬ ಅಂದಮೇಲೆ ಕೇಳಬೇಕಾ? ಹಿರಿಯೂರಿನಲ್ಲಿ ಜನರು ಜಾತ್ರೆಯನ್ನೇ ಮಾಡಿಬಿಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಹಿರಿಯೂರು ವಿಧಾನಸಭಾ ಕ್ಷೇತ್ರದಾದ್ಯಂತ ಕೇಳಿಬರುತ್ತಿದ್ದದ್ದು ಒಂದೇ ಒಂದು ಧ್ವನಿ. ಅದು ಬಿ ಸೋಮಶೇಖರ್ ಹೆಸರಾಗಿತ್ತು. ಹುಟ್ಟುಹಬ್ಬದ ದಿನ ಬೆಂಗಳೂರಲ್ಲಿದ್ದ ಸೋಮಶೇಖರ್ ಅವರನ್ನ ಅಭಿಮಾನಿಗಳು ಹಾಗೂ ಜನರು ಪ್ರೀತಿಯಿಂದ ದುರ್ಗಕ್ಕೆ ಕರೆಸಿಕೊಂಡಿದ್ರು. ಜನರ ಅಭಿಮಾನದ ಕೂಗು ಕೇಳಿಸ್ತಿದ್ದಾಗಿಯೇ ಸೋಮಶೇಖರ್ ಹೆಲಿಕಾಪ್ಟರ್ನಲ್ಲಿ ಬೆಂಗಳೂರಿನಿಂದ ದುರ್ಗಕ್ಕೆ ಹಾರಿ ಬಂದ್ರು. ಯಾವ ಹೀರೋಗೂ ಕಮ್ಮಿ ಇಲ್ಲದಂತೆ ಮಾಸ್ ಎಂಟ್ರಿ ಕೊಟ್ಟಿದ್ರು. ಆ ಮಾಸ್ ಎಂಟ್ರಿಯನ್ನ ಮತ್ತಷ್ಟು ಮಾಸ್ ಮಾಡಿದ್ದು ಅಭಿಮಾನಿಗಳು ಹಾಗೂ ಹಿರಿಯೂರಿನ ಜನರು. ಚಿತ್ರದುರ್ಗ ಹೊರವಲಯದ ಖಾಸಗಿ ಹೆಲಿಪ್ಯಾಡ್ನಲ್ಲಿ ಸೋಮಶೇಖರ್ ಅವರನ್ನ ಬರಮಾಡಿಕೊಳ್ಳೋಕೆ ಸಾವಿರಾರು ಅಭಿಮಾನಿಗಳು, ಕಾರ್ಯಕರ್ತರು ಸೇರಿದ್ರು. ಸೋಮಶೇಖರ್ ಹೆಲಿಕಾಪ್ಟರ್ನಿಂದ ಕೆಳಗಿಳಿಯುತ್ತಿದ್ದಂತೆ ಇಡೀ ದುರ್ಗದ ಕೋಟೆಯನ್ನೇ ನಡುಗಿಸುವಂತಹ ಜೈಕಾರ ಮೊಳಗಿತು. ಆ ಘೋಷಣೆಯ ಸದ್ದೆ ಹಿರಿಯೂರಿನ ಮುಂದಿನ ಚಕ್ರಾಧಿಪತಿ ಯಾರು ಅನ್ನೋದನ್ನ ಹೇಳ್ತಾ ಇತ್ತು. ಸಾಲು ಸಾಲು ಬೃಹತ್ ಹಾರಗಳು ಸೋಮಣ್ಣನನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ರೆ, ಪಟಾಕಿಯ ಸದ್ದು ಅಭಿಮಾನಿಗಳನ್ನ ಹುಚ್ಚೆದ್ದು ಕುಣಿಯುವಂತೆ ಮಾಡ್ತಾ ಇತ್ತು. ಸರ್ಪ್ರೈಸ್ ಅಂದರೆ ಇಲ್ಲಿ ಏನಾಯಿತು, ಫ್ರೆಂಡ್ಸ್ ಎಲ್ಲ ಅಲ್ಲೊಂದು ಪ್ಲಾನ್ ಮಾಡಿದ್ರು. ನಾವು ಹೋಗ್ತೀವಿ, ಏನು ಬಡವಂತರ ಏನಿಲ್ಲ, ಎಲ್ಲರೂ ಗೊತ್ತಿದ್ದಾನೆ ಏನಂತ, ನೀವು ಸುಮ್ಮನೆ ಡ್ರಾ ಮಾಡೋದು ಬೇಡ, ಅದಕ್ಕೆ ಹೆಲಿಕಾಪ್ಟ್ರಲ್ಲಿ ಹೋಗೋಣ ಅಂತಂದರು. ಬೇಡ, ಇನ್ನು ಕಾರುಗಳಿದೆಯಲ್ಲ, ಒಳ್ಳೆ ಕಾರುಗಳಿದೆ ಮಾತ್ರ, ಅದೇನು ನಂದು ಕಷ್ಟಪಟ್ಟು ದುಡ್ದಿದ್ದೀನಲ್ಲ, ಅದೊಂದು ನನಗೋಸ್ಕರ ಒಂದು ಒಳ್ಳೊಳ್ಳೆ ಕಾರುಗಳು ತೊಗೊಬೇಕು ಅಂಥೇಳಿ ತೊಗೊತಿದ್ದೆ. ಅದು ನನಗೊಂದು ಹಾಬಿ ಇತ್ತು, ಕಾರುಗಳು ಇಟ್ಕೊಳ್ಳೋದು. ಬಟ್ ಅದು ತೋರ್ಸೋಕ್ಕಲ್ಲ, ಅದು ನನಗೋಸ್ಕರ ಇಟ್ಕೊತಾ ಇದ್ದೆ. ಇವತ್ತು ನನ್ನ ಮಕ್ಕಳು ಯಾವುದು ಕಾರುಗಳು ತೊಗೊಂಡೋಗಲ್ಲ, ಮೆಟ್ರೋಲ್ ಹೋಗ್ತಾರೆ, ಮತ್ತು ಬಸ್ಸಲ್ಲಿ ಸ್ಕೂಲ್ ವ್ಯಾನು, ಈ ಥರನೇ ಅವರು ಅಡಿಕ್ಟ್ ಆಗಿಬಿಟ್ಟಿದೆ. ಅದೇ ಥರ ಅವ್ರು ನಡ್ಕೊತಾವ್ರೆ. ಕಾರಿದೆ ಅಂತ ಕಾರ್ ತೊಗೊಂಡೋಗೋದು, ಸುಮಾರು 5-6-7 ಕಾರಿದೆ. ಅದನ್ನು ಯಾರೂ ಉಪಯೋಗಿಸಲ್ಲ. ನನಗೆ ಎಷ್ಟು ಬೇಕು ಅಷ್ಟಲ್ಲಿ ಉಪಯೋಗಿಸ್ಕೊತಿದ್ದೆ. ಕಾರಲ್ಲಿ ಹೋಗೋಣ ಅಂದಾಗ ಬೇಡ ಅಂದರು.
ಸರಿ ಆಯಿತು ಹೋಗೋಣ ಅಂತಂದೆ. ನನಗೆ ಗೊತ್ತಿಲ್ಲ ಅವರು 3 ಹೆಲಿಕಾಪ್ಟರ್ ತೊಗೊಂಡಿದ್ದಾರೆ ಅಂತ. ಅಲ್ಲಿ ಹೋದರೆ ತಕ್ಷಣ ಅಲ್ಲಿ ಸಡನ್ನಾಗಿ ನನಗೆ ಪರಿಚಯ ಇರುವಂಥ ಒಬ್ಬರು ದೊಡ್ಡ ವ್ಯಕ್ತಿ ಒಬ್ಬರು ಬಂದರು. ನನಗೆ ಶಾಕ್ ಆಯಿತು. ಅಂದರೆ ಅವ್ರು ಹೇಳಿ ಅವ್ರಿಗೆ ಇದು ಮಾಡಿದ್ದಾರೆ. ತೆರೆದ ವಾಹನದಲ್ಲಿ ನೆಚ್ಚಿನ ನಾಯಕನ ಮೆರವಣಿಗೆಯನ್ನ ನೋಡಿದ ಹಿರಿಯೂರು ಕ್ಷೇತ್ರ ಪುಳಕಿತವಾಯಿತು. ಈ ಎಲ್ಲ ಸಂಭ್ರಮ ಕೇವಲ ಹುಟ್ಟುಹಬ್ಬದ ಆಚರಣೆಯಂತೆ ಕಾಣ್ತಿರಲಿಲ್ಲ. ಬದಲಿಗೆ ಹಿರಿಯೂರು ವಿಧಾನಸಭಾ ಕ್ಷೇತ್ರದ ಮುಂದಿನ ಶಾಸಕನಿಗೆ ಜನತೆ ನೀಡಿದ ಗ್ರೀನ್ ಸಿಗ್ನಲ್ ಆಗಿತ್ತು. ಆ ಜನಸಾಗರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ಅದಾಗಲೇ ಆಯ್ಕೆ ಮಾಡಿದಂತಿತ್ತು. ಅಲ್ಲದೆ ಕೆಪಿಸಿಸಿಗೆ ಟಿಕೆಟ್ ಖಾತ್ರಿ ಮಾಡುವ ಅಭಿಮಾನದ ಸಂದೇಶವನ್ನ ರವಾನಿಸಿತ್ತು. ಇದೆಲ್ಲವೂ ಟಿಕೆಟ್ ಸಿಗೋದು ಮಾತ್ರವಲ್ಲ, ಹಿರಿಯೂರಿನ ಮುಂದಿನ ಎಂಎಲ್ಎ ಬಿ ಸೋಮಶೇಖರ್ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಅನ್ನೋ ಮಾತುಗಳು ಗಲ್ಲಿ ಗಲ್ಲಿಯಲ್ಲೂ ಹರಡುವಂತೆ ಮಾಡಿಬಿಟ್ಟಿದೆ. ನಾನು ಇಷ್ಟು ಸಣ್ಣ ಮಾರ್ಜಿನ್ಗೆ ಬಂದಿದ್ದೆ ಅಂತಂದರೆ ಇಲ್ಲೇನೋ ಒಂದು ಫ್ಯೂಚರ್ ಇದೆ ಅವತ್ತು ಗೊತ್ತಾಯಿತು. ಬೇರೆಯವ್ರು ಆ ಥರ ಯೋಚನೆ ಮಾಡ್ತಾರೋ ಗೊತ್ತಿಲ್ಲ. ನಾನು ಏನು ಮಾಡಿದೆ, ನಾನು ಅವ್ರಿಗೇನು ಹಣಕಾಸು ಸಹಾಯ ಮಾಡಿದೆ, ಯಾವ ರೀತಿಲೂ ಅವ್ರಿಗೆ ಹತ್ರದಲ್ಲಿ ಹೋಗೇನು ಅವ್ರನ್ನ ಮುಟ್ಟಕ್ಕಾಗದೆ ನಾನು ಒಂದು 2,000 3,000 ಅಂತರದಲ್ಲಿ ಸೋಲ್ಬೇಕಾಯ್ತಲ್ಲ. ಯಾಕೆ ಬರೀ 60 50 70 ಈ ಥರ ಹಿಂಗೆ ಯಾಕೆ ಬಂತು? ಅವಾಗ ನನಗನ್ನಿಸ್ತು, ಓಹೋ ಇಲ್ಲಿ ಆ ಥರ ಇಲ್ಲ, ಮನುಷ್ಯನಿಗೂ ಒಂದು ಇಲ್ಲಿ ಬೆಲೆ ಕೊಡೋವಂಥ ಒಳ್ಳೆ ಜನ ಇದ್ದಾರೆ, ಒಳ್ಳೆ ವೋಟರ್ಸ್ ಇದ್ದಾರೆ ಅಂತ ನನಗೆ ಗೊತ್ತಾಯಿತು. ಯಾರಿಗೆ ಗೊತ್ತಾಯ್ತಿಲ್ಲ, ನನಗೆ ಕ್ಲಿಯರಾಗಿ ಗೊತ್ತಾಯಿತು. ಇಲ್ಲಿ ನಾವು ಇರ್ಬೋದು, ಇದು ಸೂಕ್ತವಾದ ಸ್ಥಳ. ಇಲ್ಲ ನನಗೇನಿಲ್ಲ, ನನಗೆ ತುಂಬ ಹತ್ತಿರದಿಂದ ಇರುವಂಥ ಪರಮೇಶ್ವರ್ ಸಾಹೇಬ್ ಇದ್ದಾರೆ. ಅಲ್ಲಿ ತುಮಕೂರಲ್ಲಿ ಎಲ್ಲೋ ಒಂದು ಕಡೆ ನನಗೇನು ಅವಕಾಶ ಮಾಡಿಕೊಡಿ ಅಂತ ಕೇಳ್ಬೋದಾಗಿತ್ತು. ಅವರು ಕೂಡ ನನಗೆ ಸ್ಪಂದಿಸ್ತಾ ಇದ್ದಾರೆ. ಇತಿಹಾಸ ಬರೆದ ಸೋಮಶೇಖರ್ ಜನ್ಮದಿನ. ಇಲ್ಲಿವರೆಗೂ ನೀವು ನೋಡಿದ್ದು ಕೇವಲ ಸೋಮಶೇಖರ್ ಎಂಟ್ರಿಯ ಝಲಕ್ಗಳನ್ನ ಮಾತ್ರವೇ. ರಿಯಲ್ ಹಬ್ಬದ ಜಾತ್ರೆ ಇರೋದು ಮುಂದೆ. ಹೌದು, ಎಲ್ಲಿ ನೋಡಿದ್ರಲ್ಲಿ ಜನವೋ ಜನ, ಶುಭಾಶಯಗಳ ಮಹಾಪುರ. ದುಡ್ಡಿನ ಬಲದಿಂದ ಜನರನ್ನು ಸೇರಿಸಿ ರಾಜಕಾರಣ ಮಾಡುವ ಈ ಕಾಲದಲ್ಲಿ ಯಾವುದೇ ಗಿಮಿಕ್ ಮಾಡದೆ, ಚಿಲ್ಲರೆ ರಾಜಕಾರಣಕ್ಕೆ ಇಳಿಯದೆ, ಕೇವಲ ತನ್ನ ಜನಾನುರಾಗಿ ಕೆಲಸಗಳು ಹಾಗೂ ನಿಸ್ವಾರ್ಥ ಜನಸೇವೆಯ ವ್ಯಕ್ತಿತ್ವದಿಂದ ಚಿತ್ರದುರ್ಗದ ಜನರ ಮನಸ್ಸು ಗೆದ್ದ ಬಿ ಸೋಮಶೇಖರ್ ಜನ್ಮದಿನಾಚರಣೆ ಕೋಟೆನಾಡಿನಲ್ಲಿ ಹೊಸ ಇತಿಹಾಸವನ್ನೇ ಸೃಷ್ಟಿಸಿತು. ಎಲ್ಲರೂ ಸೇರಿ ಬರ್ತಡೇ ಮಾಡ್ಬೇಕಂತಂದ್ರು, ಇಲ್ಲ ಬೇಡ ಅಂತಂತಂದೆ. ಆನೆಸ್ಟಾಗಿ ಹೇಳಿದೆ, ನಾನು ಪ್ರಾಮಾಣಿಕವಾಗಿ. ಯಾಕಂದ್ರೆ ಎಲ್ಲರೂ ಗೊತ್ತಿದೆ ನಾನು ಏನು ಅನಿಸುತ್ತೆ ನಾನು ಅದೇ ಮಾತಾಡ್ತೀನಿ. ನಾನು ಎರಡೆರಡು ಮಾತಾಡೋದು, ನಾನು ಆ ಥರ ಏನೋ ಒಂದು ಹೇಳಿ ಸುಳ್ಳು ಹೇಳಿ ನಾಳೆ ಸಿಕ್ಕಾಕೊಳ್ಳೋದು ಅಂತ ಯೋಚನೆ ಮಾಡ್ತೀನಿ. ನಾನು ಹಿಂದೆ ಏನು ಮಾತಾಡಿದ್ದೆ, ಹಿಂದೆ ಏನಾದರೂ ನಾನು ಬರ್ತಡೇ ಮಾಡ್ಕೊಂಡಿದ್ದ ಅಂತ ಗೊತ್ತಾಗ್ಬಿಡುತ್ತೆ. ನನಗೆ ಗೊತ್ತಿರುತ್ತೆ. ಯಾರಾದರೂ ಒಬ್ರು ಹೇಳ್ತಾರೆ, ಇಲ್ಲ ಅಲ್ಲಿ ಮಾಡಿದ್ವಿ, ಇಲ್ಲಿ ಪಾರ್ಟಿ ಮಾಡಿದ್ವಿ, ಅದು ಮಾಡಿದ್ವಿ ಅಂತ. ಅದು ಯಾರಿಗೂ ಸಿಕ್ಕಿರಲಿಲ್ಲ. ಆ ಅವಕಾಶನ ಎಲ್ಲ ಸ್ನೇಹಿತರು ಉತ್ತಮವಾಗಿ ಬಳಸ್ಕೊಂಡ್ಬಿಟ್ರು. ನನ್ನ ಸ್ನೇಹಿತರು, ನಾನು ಸಹಾಯ ಮಾಡಿರೋವಂಥವ್ರು ಮತ್ತು ನನ್ನ ಜೊತೆಲಿ ಒಳ್ಳೆ ಒಡನಾಟ ಇಟ್ಕೊಂಡಿರೋವಂಥವ್ರು, ಅವರೆಲ್ಲರೂ ಕೂಡ ಏನು ಮಾಡಿದ್ರು, ಗೊತ್ತಾದ ತಕ್ಷಣ ನಾವೆಲ್ಲರೂ ಇರಬೇಕು ಅಂತ ಡಿಸೈಡ್ ಮಾಡಿ, ಅದ್ರ ಮುಂಚೆ ನಾನು ಹೇಳಿದೆ ನನಗೆ ಬೇಡ ಅಂತಂದೆ. ಚಿತ್ರದುರ್ಗದ ವಾಲ್ಮೀಕಿ ಭವನದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಹಿತೈಷಿಗಳು, ಸ್ನೇಹಿತರು ಹಾಗೂ ಅಭಿಮಾನಿಗಳಿಂದ ಸಭಾಂಗಣ ತುಂಬಿ ತುಳುಕುತ್ತಿತ್ತು. ಆಗಲೇ ಹೇಳಿದಂತೆ ಈ ಜನ್ಮದಿನದ ಕಾರ್ಯಕ್ರಮ ಕೇವಲ ಹಬ್ಬವಾಗಿರಲಿಲ್ಲ, ಅದೊಂದು ಬೃಹತ್ ರಾಜಕೀಯ ಶಕ್ತಿ ಪ್ರದರ್ಶನದಂತೆ ಕಾಣಿಸ್ತಾ ಇತ್ತು. ಹೆಲಿಕಾಪ್ಟರ್ನಲ್ಲಿಯೇ ಬೃಹತ್ ಹಾರ ಹಾಕಿ ಕೇಕ್ ಕತ್ತರಿಸಿ ಶುರು ಮಾಡಲಾದ ಈ ಸಂಭ್ರಮ ಇಡೀ ಜಿಲ್ಲೆಯಾದ್ಯಂತ ಹರಡಿತು. ದುರ್ಗದ ಬಳಿಕ ಹಿರಿಯೂರಿನಲ್ಲೂ ದೊಡ್ಡ ಜಾತ್ರೆ ನಡೆಯಿತು. ಕೋಟೆನಾಡಿನಿಂದ ನೂರಾರು ಕಾರುಗಳ ರಾಜಗಾಂಭೀರ್ಯದ ಕಾನ್ವೆ ಮೂಲಕ ಹಿರಿಯೂರು ಪಟ್ಟಣಕ್ಕೆ ಬಂದ ಸೋಮಶೇಖರ್ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಹಾರ ಹಾಕಿ ನಮಿಸಿದ್ರು. ಅಲ್ಲಿಂದ ನೇರವಾಗಿ ಹಿರಿಯೂರು ತಾಲೂಕಿನ ಮೇಟಿಕುರ್ಕೆ ಸರ್ಕಾರಿ ಶಾಲೆಗೆ ಭೇಟಿ ನೀಡಿ ಜನ್ಮದಿನದ ಪ್ರಯುಕ್ತ ಶಾಲಾ ಮಕ್ಕಳೊಂದಿಗೆ ಕುಳಿತು ಆತ್ಮೀಯವಾಗಿ ಉಪಹಾರ ಸೇವಿಸಿದ್ರು. ಕೇವಲ ಭಾಷಣಕ್ಕೆ ಸೀಮಿತವಾಗದ ಇವರು ಆ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬೇಕಾಗುವ ಅಗತ್ಯ ಪರಿಕರ ಮತ್ತು ಸಾಮಗ್ರಿಗಳನ್ನು ಉಚಿತವಾಗಿ ಕೊಡಿಸುವ ಮೂಲಕ ಮಕ್ಕಳ ಭವಿಷ್ಯಕ್ಕೆ ಬೆಳಕಾದರು. 2021 ವಿಧಾನ ಪರಿಷತ್ ಚುನಾವಣೆ ಘಟಾನುಘಟಿಗಳ ಒಮ್ಮತದ ಅಭ್ಯರ್ಥಿ. ಕೇವಲ ಹುಟ್ಟುಹಬ್ಬದ ದಿನ ಜನರು ತೋರಿಸಿದ ಪ್ರೀತಿಯನ್ನಾಗಲಿ ಅಥವಾ ಅಭಿಮಾನವನ್ನ ನೋಡಿಯಾಗಲಿ ಹಿರಿಯೂರಿನ ಮುಂದಿನ ಎಂಎಲ್ಎ ಸೋಮಶೇಖರ್ ಅನ್ನೋ ಮಾತನ್ನ ಹೇಳಲಾಗ್ತಾ ಇಲ್ಲ. ಅವರ ರಾಜಕೀಯ ಜರ್ನಿ ಕೂಡ ಹಾಗೆಯೇ ಇದೆ.
ಈ ಭಾಗದಲ್ಲಿನ ಜನರು ಸೋಮಶೇಖರ್ ಹೆಸರನ್ನ ಮೊದಲು ಕೇಳಿದ್ದು 5 ವರ್ಷಗಳ ಹಿಂದೆ, ಅಂದ್ರೆ 2021ರ ವಿಧಾನ ಪರಿಷತ್ ಚುನಾವಣೆ ಸಂದರ್ಭದಲ್ಲಿ. ಆವತ್ತು ದಾವಣಗೆರೆ ಚಿತ್ರದುರ್ಗ ಕ್ಷೇತ್ರದಲ್ಲಿ ಬಿಜೆಪಿ ಅತ್ಯಂತ ಬಿಗಿ ಹಿಡಿತ ಹೊಂದಿತ್ತು. ಅವರದ್ದೇ ಸರ್ಕಾರವಿತ್ತು. ಆಡಳಿತ ಪಕ್ಷದ ವಿರುದ್ಧ ಶತಾಯಗತಾಯ ಗೆಲ್ಲಲೇಬೇಕಾದ ಅನಿವಾರ್ಯತೆ ಹಾಗೂ ಸವಾಲು ಕಾಂಗ್ರೆಸ್ ಪಕ್ಷದ ಮುಂದಿತ್ತು. ಆ ಸಮಯದಲ್ಲಿ ಯಾರನ್ನು ಕಣಕ್ಕಿಳಿಸಬೇಕು ಅನ್ನೋ ಚರ್ಚೆ ಕೆಪಿಸಿಸಿ ಕಾರ್ಯಾಲಯದಲ್ಲಿ ಜೋರಾಗಿ ನಡೆಯುತ್ತಿದ್ದಾಗ ಇಡೀ ರಾಜ್ಯ ರಾಜಕಾರಣವೇ ಹುಬ್ಬೇರಿಸುವಂತೆ ಅಚ್ಚರಿಯ ಘೋಷಣೆಯೊಂದು ಹೊರಬಿದ್ದಿತು. ಅದೇ ಸೋಮಶೇಖರ್ ಹೆಸರು. ರಾಜ್ಯ ಕಾಂಗ್ರೆಸ್ನ ಪ್ರಮುಖ ನಾಯಕರುಗಳಾದ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷರಾಗಿದ್ದ ಡಿಕೆ ಶಿವಕುಮಾರ್ ಇಬ್ಬರು ಒಮ್ಮತದಿಂದ ಬಿ ಸೋಮಶೇಖರ್ ಹೆಸರನ್ನು ಘೋಷಣೆ ಮಾಡಿದ್ರು. ಮೂಲತಃ ಚಿತ್ರದುರ್ಗದವರಲ್ಲದ ಸೋಮಶೇಖರ್ ಯಾವುದೇ ಪ್ರಬಲ ರಾಜಕೀಯ ಹಿನ್ನೆಲೆಯಿಲ್ಲದ ಸಾಮಾನ್ಯ ಯುವಕನಾಗಿದ್ರು. ಇಂತಹ ಯುವಕನಿಗೆ ಟಿಕೆಟ್ ನೀಡಿದಾಗ ಹಲವರು ಪಕ್ಷ ಇಷ್ಟೊಂದು ದೊಡ್ಡ ರಿಸ್ಕ್ ತೆಗೆದುಕೊಳ್ಳಬೇಕಿತ್ತ ಅನ್ನೋ ಮಾತುಗಳನ್ನಾಡಿದ್ರು. ಆದರೆ ಸಿದ್ದರಾಮಯ್ಯ ಹಾಗೂ ಡಿಕೆಶಿಗೆ ಸೋಮಶೇಖರ್ ಸಾಮರ್ಥ್ಯ ಏನು ಅನ್ನೋದು ಚೆನ್ನಾಗಿ ಗೊತ್ತಿತ್ತು. ಯಾವುದೇ ಗಾಡ್ ಫಾದರ್ ಇಲ್ಲದೆ ಹಂತ ಹಂತವಾಗಿ ಬೆಳೆದು ಬಂದ ಸೋಮಶೇಖರ್ ಅವರ ನಿಷ್ಠೆಯನ್ನ ಆ ಇಬ್ಬರು ಹಿರಿಯ ನಾಯಕರು ಅದಾಗಲೇ ಕಂಡಿದ್ದರು. ಸೋಲನ್ನೇ ಸವಾಲಾಗಿ ಸ್ವೀಕರಿಸಿದ ನಾಯಕ. ಟಿಕೆಟ್ ಪಡೆದು ಅಬ್ಬರದಿಂದ ಚುನಾವಣಾ ಪ್ರಚಾರ ಆರಂಭಿಸಿದ ಸೋಮಶೇಖರ್ ಚಿತ್ರದುರ್ಗಕ್ಕೆ ಕಾಲಿಟ್ಟ ಕೆಲವೇ ದಿನಗಳಲ್ಲಿ ಇಡೀ ಕ್ಷೇತ್ರದ ಚಿತ್ರಣವೇ ಬದಲಾಯಿತು. ಇವರ ಸಂಘಟನಾ ಶಕ್ತಿಯಿಂದಾಗಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರವಾಗಿ ಅಭೂತಪೂರ್ವ ಅಲೆ ಎದ್ದಿತು. ಈ ಯುವಕನ ಚುನಾವಣಾ ಖದರ್ ಎಷ್ಟಿತ್ತೆಂದರೆ ನಿರಾಯಸವಾಗಿ ಗೆಲ್ಲುತ್ತೇವೆ ಎಂಬ ಭ್ರಮೆಯಲ್ಲಿದ್ದ ಅಂದಿನ ಆಡಳಿತ ಪಕ್ಷದ ಬಿಜೆಪಿಗೆ ಕ್ಷೇತ್ರ ಕೈತಪ್ಪುವ ದಿಗಿಲು ಶುರುವಾಗಿತ್ತು. ಆ ಬಳಿಕ ಇಡೀ ಬಿಜೆಪಿ ರಾಜ್ಯ ಸರ್ಕಾರವೇ ಹಿರಿಯ ನಾಯಕರನ್ನ ಕರೆತಂದು ಪ್ರಚಾರ ಮಾಡಿಸಿತು. ಇದರಿಂದಾಗಿ ಕೇವಲ 2 ಅಂಕಿ ಮತಗಳ ಅತ್ಯಲ್ಪ ಅಂತರದಿಂದ ಸೋಲಬೇಕಾಯಿತು. ಅದನ್ನು ಬಿಟ್ಟು ನಾನು ಇಲ್ಲಿ ಉಳ್ಕೊಂಡಿದ್ದು ಉದ್ದೇಶ, ಇಲ್ಲಿ ಚಿತ್ರದುರ್ಗ ಜನತೆ ತುಂಬ ಒಳ್ಳೆಯವರಿದ್ದಾರೆ, ನಾನು ಇಲ್ಲೇ ಗೆಲ್ಲಬೇಕು ಅಂತ ನಾನು ಅಲ್ಲಿದ್ದು ಹಿರಿಯೂರು ಟಿಕೆಟು ಕೂಡ ಕೇಳಿ ಕೊನೆ ಗಳಿಗೆವರೆಗೂ ಗಲಾಟೆಗಳಾಯಿತು. ಅದು ನಮ್ಮ ಪಕ್ಷದಲ್ಲಿ ಅದು ಆಂತರಿಕ ಎಲ್ಲ ಆಯಿತು. ಸುಧಾಕರ್ ಕೂಡ ಅದಕ್ಕೆ ವಿಷಾದ ವ್ಯಕ್ತಪಡಿಸಿದ್ರು, ನಿಮ್ಮ ಮಾಧ್ಯಮದ ಮುಖಾಂತರ ವಿಷಾದ ವ್ಯಕ್ತಪಡಿಸಿದ್ರು. ಒಳ್ಳೆಯ ಸ್ನೇಹಿತರಾದರು. ಗೆದ್ದ ನಂತರ ನನ್ನ ಜೊತೆಲಿ ನಿರಂತರ ನನ್ನ ಸಂಪರ್ಕದಲ್ಲಿದ್ದರು. ಆದ್ದರಿಂದ ನಾನು ಇಲ್ಲೇ ಇರೋದರಿಂದ ಏನಾಯಿತು, ಕಳೆದ ಬಾರಿ ಟಿಕೆಟ್ ಕೇಳಿರೋದ್ರಿಂದ ಯಾರೂ ಇಲ್ಲ, ನಾನಿದ್ದೆ, ಅವರಿದ್ದರು, ಅದು ಎಲ್ಲರಿಗೂ ಗೊತ್ತಿದೆ, ವರಿಷ್ಠರಿಗೂ ಗೊತ್ತಿದೆ. ಅದರಿಂದ ಯಾಕೆ ಏನಾದರೂ ಅವಕಾಶ ಸಿಕ್ಕಿದ್ರೆ, ಯಾಕೆಂದರೆ ಸುಧಾಕರ್ ಅವ್ರ ಜೊತೆಲಿ ಹೋಗಿ ಜೋರು ಮಾಡಿ ಟಿಕೆಟ್ ಕೇಳೋ ಅಂಥ ಸಂದರ್ಭ ಈಗಿಲ್ಲ. ಪಾಪ ಅವ್ರಿಗೆ ನೋವಾಗಿದೆ, ಅವ್ರ ಫ್ಯಾಮಿಲಿಗೆ ಇವತ್ತು ದುಃಖದಲ್ಲಿದ್ದಾರೆ. ಅವ್ರೇನಾದರೂ ಆ ಆಸಕ್ತಿ ಇದ್ದು ಅವರು ಎಲೆಕ್ಷನ್ ನಿಂತಂತಂದರೆ ನಾನು ಎಲ್ಲ ರೀತಿಯಲ್ಲೂ ಸಹಕಾರ ಕೊಡ್ತೀನಿ. ನನ್ನ ದೇವ್ರು ನನಗೆ ಅನುಕೂಲ ಇರೋದ್ರಿಂದ ಅವ್ರಿಗೆ ನನ್ನ ಕೈಲಾದಷ್ಟು ನಿಂತು ನಾನು ಒಬ್ಬ ಕಾಂಗ್ರೆಸ್ನ ಕಟ್ಟಾಳಾಗಿ ಅಲ್ಲಿ ಎಲೆಕ್ಷನ್ ಏನು ಜವಾಬ್ದಾರಿ ಕೊಡ್ತಾರೆ ಆ ಜವಾಬ್ದಾರಿನ ಅವ್ರ ಪರವಾಗಿ ನಿರ್ವಹಿಸ್ತೀನಿ. ಅಂತಿಮವಾಗಿ ನಿರೀಕ್ಷೆಗೂ ಮೀರಿದ ಬೆಂಬಲ ಸಿಕ್ಕಿತ್ತು. ಹೀಗಾಗಿ ಸೋಲನ್ನೇ ಸವಾಲಾಗಿ ಸ್ವೀಕರಿಸಿ ಕ್ಯಾದಿಗೆರೆಯಲ್ಲಿ ನೆಲೆ ನಿಂತರು. ಚುನಾವಣೆಯಲ್ಲಿ ಸೋತ ತಕ್ಷಣ ಬಹುತೇಕ ನಾಯಕರು ಆ ಕ್ಷೇತ್ರವನ್ನೇ ಮರೆತು ಬಿಡ್ತಾರೆ. ಸ್ವಂತ ಕ್ಷೇತ್ರದವರ ಹಣೆಬರಹ ಕೂಡ ಅಷ್ಟೇ ಆಗಿರುತ್ತದೆ. ಅಂತಹದರಲ್ಲಿ ಸೋಮಶೇಖರ್ ಈ ಊರಿನಲ್ಲಿ ನೆಲೆ ನಿಂತಿದ್ದು ಮಾತ್ರವಲ್ಲ, ಜನರೊಂದಿಗೆ ಬದುಕಿ ತೋರಿಸಿದ್ರು. ಸೋತ ಮರುದಿನದಿಂದಲೇ ಹಿರಿಯೂರನ್ನು ತಮ್ಮ ಮುಖ್ಯ ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಂಡು ಜಿಲ್ಲೆಯ ಜನರ ಕಷ್ಟ ಸುಖಗಳಿಗೆ ಧಾವಿಸಲು ಆರಂಭಿಸಿದ್ರು. ಕೇವಲ ಮಾತಿನಲ್ಲಿ ಹೇಳದೆ ಪ್ರಾಯೋಗಿಕವಾಗಿ ಮಾಡಿ ತೋರಿಸಲು ಚಿತ್ರದುರ್ಗದ ಹೊರವಲಯದ ಕ್ಯಾದಿಗೆರೆ ಬಳಿ ಬೃಹತ್ತಾದ ಮನೆಯನ್ನ ನಿರ್ಮಿಸಿ ಅಲ್ಲೇ ವಾಸಿಸಲು ಆರಂಭಿಸಿದರು. ಇಂದು ಕೂಡ ಆ ಮನೆಗೆ ದಿನನಿತ್ಯ ನೂರಾರು ಬಡವರು, ಕಾರ್ಯಕರ್ತರು ಬಂದು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳುತ್ತಿದ್ದಾರೆ. ಭಾರತ್ ಜೋಡೋ ಯಶಸ್ವಿ ಉಸ್ತುವಾರಿ. ರಾಹುಲ್ ಗಾಂಧಿ ಐತಿಹಾಸಿಕ ಭಾರತ್ ಜೋಡೋ ಯಾತ್ರೆಯನ್ನ ಕೈಗೊಂಡಿದ್ದು ಎಲ್ಲರಿಗೂ ಗೊತ್ತಿದೆ. ಇಡೀ ದೇಶವನ್ನು ಕಾಲ್ನಡಿಗೆಯಲ್ಲಿ ಸುತ್ತುವ ಮೂಲಕ ಪಕ್ಷದ ಸಂಘಟನೆ ಮಾಡುವುದರ ಜೊತೆಗೆ ದೇಶದ ಏಳಿಗೆಗಾಗಿ ಯುವಕರನ್ನ ಜಾಗೃತಿಗೊಳಿಸಿದ್ರು.
ಈ ಒಂದು ಭಾರತ್ ಜೋಡೋ ಯಾತ್ರೆ ಹಿರಿಯೂರಿಗೆ ಬಂದಾಗ ಅದರ ಸಂಪೂರ್ಣ ಉಸ್ತುವಾರಿಯನ್ನ ಸೋಮಶೇಖರ್ ವಹಿಸಿಕೊಂಡಿದ್ರು. ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಲ್ಲದೆ ರಾಹುಲ್ ಗಾಂಧಿ ಅವರ ಜೊತೆಯಲ್ಲಿ ಹೆಜ್ಜೆ ಹಾಕಿದ್ರು. ಸೋಮಶೇಖರ್ ಅವರ ಸಂಘಟನಾ ಶಕ್ತಿಯನ್ನು ಹಿರಿಯೂರಿನ ಜನ ಇಂದಿಗೂ ಕಣ್ಣಾರೆ ನೆನೆಯುತ್ತಾರೆ. ಸೋಮಶೇಖರ್ ಚಿತ್ರದುರ್ಗ ಹಾಗೂ ದಾವಣಗೆರೆ ವಿಧಾನ ಪರಿಷತ್ ಅಭ್ಯರ್ಥಿಯಾಗಿ ಆವತ್ತು ಸುಖಾಸುಮ್ಮನೆ ಆಯ್ಕೆಯಾಗಿರಲಿಲ್ಲ. ಅದರ ಹಿಂದೆ ಅವರ ಸಾಕಷ್ಟು ಪರಿಶ್ರಮ ಇತ್ತು. ಬೆಂಗಳೂರಿನ ಮಧ್ಯಮ ವರ್ಗದ ಕುಟುಂಬದಿಂದ ಬಂದ ಸೋಮಶೇಖರ್ ಬೆಳೆದು ಬಂದ ಹಾದಿ ಹೇಗಿತ್ತು ನೀವೇ ನೋಡಿ. ಆಟೋ ಚಾಲಕ, ಪ್ರಗತಿಪರ ರೈತ, ಇಂದು ಜನನಾಯಕ. ಕೋಟೆನಾಡಲ್ಲಿ ಪಕ್ಷದ ಪಾಲಿನ ನಿಷ್ಠಾವಂತ ಕಾರ್ಯಕರ್ತ. ಹಿರಿಯೂರಿನ ಜನರು ಇವತ್ತು ಸೋಮಶೇಖರ್ ಅವರನ್ನ ಶಾಸಕರಾಗಿ ನೋಡಬಯಸಿದ್ದಾರೆ. ಒಂದೊಮ್ಮೆ ವಿಧಾನ ಪರಿಷತ್ ಅಭ್ಯರ್ಥಿಯಾಗಿ ಇದೇ ಮಣ್ಣಿಗೆ ಕಾಲಿಟ್ಟ ಅವರು ಇವತ್ತಿಗೂ ಆ ಮಣ್ಣಿನ ಋಣವನ್ನು ಮರೆತಿಲ್ಲ. ಅದನ್ನ ತೀರಿಸುವುದಕ್ಕೆ ಯಾವುದಾದ್ರೂ ಒಂದು ಮಾರ್ಗವನ್ನ ಹುಡುಕ್ತಾನೇ ಇದ್ದಾರೆ. ಇದೀಗ ಅಂತಹದ್ದೊಂದು ಅವಕಾಶವೂ ಒದಗಿದೆ. ಹೀಗೆ ಜನರ ಋಣವನ್ನ ತೀರಿಸುವ ಗುಣ ಎಲ್ಲರಿಗೂ ಇರುವುದಿಲ್ಲ. ಆದರೆ ಅದು ಸೋಮಶೇಖರ್ ಗುಣದಲ್ಲಿಯೇ ಸೇರಿಕೊಂಡಿದೆ. ಇಂತಹದ್ದೊಂದು ದೃಢ ನಿರ್ಧಾರ ಮತ್ತು ಜನಪರ ಮನಸ್ಥಿತಿಯ ಹಿಂದೆ ಅವರು ಬಾಲ್ಯದಿಂದಲೂ ಅನುಭವಿಸಿದ ಕಷ್ಟದ ದಿನಗಳ ಪಾಠವಿದೆ. ಮೂಲತಃ ಬೆಂಗಳೂರಿನ ಬಡ ಮಧ್ಯಮ ವರ್ಗದ ಕುಟುಂಬದಲ್ಲಿ ಬೆಳೆದು ಬಂದ ಇವರು ವಿದ್ಯಾಭ್ಯಾಸದ ಜೊತೆಗೆ ದುಡಿದು ತಂದೆ ತಾಯಿಗೆ ಆಸರೆಯಾದರು. ಯುವಕನಾಗಿದ್ದಾಗಲೇ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳ ಬಗ್ಗೆ ಅಪಾರ ಒಲವು ಬೆಳೆಸಿಕೊಂಡ ಇವರು ಪಕ್ಷದ ಸಾಮಾನ್ಯ ಪೋಸ್ಟರ್ ಬಾಯ್ ಆಗಿ ನಿಷ್ಠಾವಂತ ಕಾರ್ಯಕರ್ತನಾಗಿ ದುಡಿದಿದ್ದಾರೆ. ರಾಜಕೀಯದ ಜೊತೆಗೆ ಬದುಕಿನ ಬಂಡಿ ಎಳೆಯುವುದಕ್ಕೆ ಸೋಮಶೇಖರ್ ಇಂತಹ ಕೆಲಸ ಮಾಡಿಲ್ಲ ಎನ್ನುವಂತಿಲ್ಲ. ಕೇಬಲ್ ಆಪರೇಟರ್ ಆಗಿ, ಟ್ಯಾಕ್ಸಿ ಚಾಲಕನಾಗಿ, ಬಸ್ ಚಾಲಕನಾಗಿಯೂ ದುಡಿದಿದ್ದಾರೆ. ಹೀಗೆ 10 ಹಲವು ವೃತ್ತಿಗಳಲ್ಲಿ ತೊಡಗಿಸಿಕೊಂಡು ಅಪಾರ ಜೀವನಾನುಭವವನ್ನ ಗಳಿಸಿಕೊಂಡಿದ್ದಾರೆ. ನಾನು ಕೃಷಿನೇ ಮಾಡೋದು. ನಾನು ಈಗಲೂ ವಾರಕ್ಕೊಂದು ದಿವಸ ಹೋಗಿ ನನ್ನೊಂದು ಟ್ರ್ಯಾಕ್ಟರ್ ತೊಗೊಂಡು ಹೊಲ ಎಲ್ಲ ಉತ್ಬಿಟ್ಟು ಕೊಟ್ಟು ಬರ್ತೀನಿ. ಯಾಕೆಂದ್ರೆ ನನಗೆ ಅದು ಜಮೀನು ಏನಾಗ್ತಿದೆ ಅಂತಲೂ ಗೊತ್ತಾಗಬೇಕು, ಮತ್ತು ನಾನು ನನ್ನ ಜಮೀನಲ್ಲಿ ದುಡ್ದೆ ಅಂತಲೂ ನನಗೆ ಗೊತ್ತಾಗ್ತದೆ. ಏನು ದಿನ ಎಲ್ಲ ಅದೇ ಕೆಲಸ ಮಾಡ್ತೀನಿ ಅಂತಲ್ಲ, ವಾರಕ್ಕೊಂದು ದಿವಸ ಟೈಮ್ ಬಿಡುವು ಮಾಡ್ಕೊಂಡು ಹೋಗಿ ನಾನು ಟ್ರ್ಯಾಕ್ಟರ್ ತೊಗೊಂಡೋಗಿ ಅಲ್ಲಿ ಕುಂಟೆ ಹೊಡೆದೆ ಎಲ್ಲ ಏನೇನಿದೆ ನನಗೆ ಅದ್ರ ಕೆಲಸ ಗೊತ್ತಿದೆ. ಆ ಟ್ರ್ಯಾಕ್ಟ್ರಲ್ಲಿ ಉಳುಮೆ ಮಾಡಿ ಉತ್ಬಿಟ್ಟು ತಂದು ಮಾಡಿಕೊಡ್ತೀನಿ. ನನಗೆ ಓಡ್ಸೋಕ್ಕೆಲ್ಲ ಬರುತ್ತೆ. ನಾನು ಯಾಕೆಂದರೆ ಬೇಸಿಕಲಿ ನಾನು ಡ್ರೈವರ್ ಕೆಲಸನೇ ಮಾಡ್ತಾಯಿದ್ದು. ಅದರಿಂದ ನನಗೇನು ಅದರಿಂದ ಏನು ಅವಮಾನ ಅಂತ ಇಲ್ಲ. ಅದನ್ನು ಮಾಡ್ತೀನಿ, ಬಿಡ್ತೀನಿ. ಈ ಕಷ್ಟದ ಬದುಕು ಜನರ ಕಷ್ಟ ಏನು ಅನ್ನೋದರ ಅರಿವನ್ನ ಅವರಿಗೆ ಕೊಟ್ಟಿದೆ. ಹೀಗಾಗಿ ಸಾಮಾನ್ಯ ಜನರ ಬದುಕಿನ ಕಷ್ಟ ಏನು ಅನ್ನೋದು ಸೋಮಶೇಖರ್ಗೆ ಸ್ಪಷ್ಟವಾಗಿ ಗೊತ್ತಿದೆ. ವ್ಯಕ್ತಿತ್ವದಲ್ಲಿ ಸೋಮಶೇಖರ್ ಪಾದರಸ, ಎಲ್ಲರೊಂದಿಗೆ ಬೆರೆತು ಹೋಗುವ ಸ್ವಭಾವದವರು. ಪಕ್ಷದ ಕೆಲಸಗಳನ್ನ ನಿರಾಯಸವಾಗಿ ಮಾಡಿ ಮುಗಿಸುವ ಛಾತಿಯನ್ನ ಕಂಡು ಡಾಕ್ಟರ್ ಜಿ ಪರಮೇಶ್ವರ್, ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅಂತ ಹಿರಿಯ ನಾಯಕರು ಇವರನ್ನು ಹಂತ ಹಂತವಾಗಿ ಬೆಳೆಸಿದ್ರು. ಬಿಡದಿ ತಾಲೂಕಿನ ಮೋಟಗೊಂಡನಹಳ್ಳಿಯ ಗ್ರಾಮ ಪಂಚಾಯತ್ ಸದಸ್ಯರಾಗಿ ರಾಜಕೀಯ ಪ್ರವೇಶಿಸಿ ಬಳಿಕ ಅಲ್ಲಿನ ಅಧ್ಯಕ್ಷರಾಗಿ ಜನಮೆಚ್ಚುಗೆಯ ಕೆಲಸ ಮಾಡಿದ್ರು. ಸ್ವತಃ ಪ್ರಗತಿಪರ ರೈತರಾದ ಇವರು 2013ರಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಕರ್ನಾಟಕ ಸರ್ಕಾರದ ರಾಜ್ಯ ಮಟ್ಟದ ಸಾವಯವ ಕೃಷಿ ಉನ್ನತ ಮಟ್ಟದ ಸಮಿತಿಯ ಅಧ್ಯಕ್ಷರಾಗಿದ್ದರು. ಈ ಸಂದರ್ಭದಲ್ಲಿ ರೈತರ ಕಲ್ಯಾಣ ಮತ್ತು ಸಾವಯವ ಕೃಷಿ ಅಭಿವೃದ್ಧಿಯಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ರು. ತಮ್ಮನ್ನು ಆ ಹುದ್ದೆಗೆ ನೇಮಕ ಮಾಡಿದವರು ಹೆಮ್ಮೆ ಪಡುವಂತೆ ಆ ಕ್ಷೇತ್ರಕ್ಕೆ ಅನುಪಮ ಸೇವೆ ಸಲ್ಲಿಸಿದರು. ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಕೃಷಿ ಮೇಳಗಳನ್ನು ಆಯೋಜಿಸಿ ರೈತರಿಗೆ ಹೊಸ ತಂತ್ರಜ್ಞಾನಗಳ ಪರಿಚಯ ಮಾಡಿಕೊಟ್ಟರು. ಇಸ್ರೇಲ್ ಸೇರಿದಂತೆ ವಿದೇಶಗಳಲ್ಲಿ ಅನುಸರಿಸುತ್ತಿರುವ ಆಧುನಿಕ ಕೃಷಿ ಪದ್ಧತಿಗಳನ್ನು ಕರ್ನಾಟಕದ ರೈತರಿಗೆ ಪರಿಚಯಿಸುವ ಕೆಲಸದಲ್ಲಿ ಇವರು ಪ್ರಮುಖ ಪಾತ್ರ ವಹಿಸಿದ್ರು. ಇವರ ಈ ಎಲ್ಲ ಸಾಮಾಜಿಕ ಸೇವೆಯಿಂದಾಗಿ 2008ರಲ್ಲಿ ಅತ್ಯುನ್ನತ ಇಂದಿರಾ ಪ್ರಿಯದರ್ಶಿನಿ ಪ್ರಶಸ್ತಿಗೆ ಭಾಜನರಾದರು.
ಒಂದು ಕಾಲದಲ್ಲಿ ನಿರೀಕ್ಷೆ ಮಾಡಿರದ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಸೋಮಶೇಖರ್ಗೆ ದೊಡ್ಡ ಗೌರವ ಕೊಟ್ಟಿತ್ತು. ಆ ಗೌರವದ ಋಣವನ್ನ ಹೊತ್ತಿದ್ದು ಮಾತ್ರವಲ್ಲ, ಅಂತಹ ಸಮಯ ಬಂದಾಗ ಪಕ್ಷಕ್ಕಾಗಿ ವೈಯಕ್ತಿಕ ಹಿತಾಸಕ್ತಿಯನ್ನ ತ್ಯಾಗ ಮಾಡಿ ತೋರಿಸಿದ್ರು. ಆ ಸ್ಟೋರಿ ಇಲ್ಲಿದೆ ನೋಡಿ. ಪಕ್ಷದ ಗೆಲುವಿಗೆ ಹೆಗಲು ಕೊಟ್ಟ ನಾಯಕ ಸುಧಾಕರ್ ಹಿರಿಯೂರು ಕ್ಷೇತ್ರದಲ್ಲಿ ನೆಲೆ ನಿಂತು ಜನಾನುರಾಗಿಯಾಗಿ ಹೋಗಿದ್ರು. ಹೀಗಾಗಿ 2023ರ ಕರ್ನಾಟಕ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಹಿರಿಯೂರು ಕ್ಷೇತ್ರದಿಂದ ಸ್ಪರ್ಧಿಸೋಕೆ ರೆಡಿಯಾಗಿದ್ರು. ಅಭಿಮಾನಿಗಳು ಹಾಗೂ ಕ್ಷೇತ್ರದ ಜನಬೆಂಬಲ ಕೂಡ ಇದಕ್ಕಿತ್ತು. ಪಕ್ಷ ಈ ಸಂದರ್ಭದಲ್ಲಿ ಸೋಮಶೇಖರ್ ಕರೆದು ಈ ಸಲ ತ್ಯಾಗ ಮಾಡುವಂತೆ ಕೇಳ್ಕೊಂಡಿತ್ತು. ಅಲ್ಲದೆ ಸುಧಾಕರ್ ಅವರಿಗೆ ಟಿಕೆಟ್ ಘೋಷಣೆ ಮಾಡುವುದಾಗಿ ಹೇಳಿ ಅವರನ್ನು ಗೆಲ್ಲಿಸಿಕೊಂಡು ಬರುವಂತೆ ಸೂಚನೆ ನೀಡಿತ್ತು. ಪಕ್ಷದ ಈ ಒಂದು ಮಾತನ್ನು ಮೀರದ ಸೋಮಶೇಖರ್ ಸುಧಾಕರ್ ಗೆಲುವಿಗಾಗಿ ಹಗಲಿರುಳು ದುಡಿದಿದ್ದು ಮಾತ್ರವಲ್ಲ, ಗೆಲ್ಲಿಸಿಕೊಂಡು ಬಂದಿದ್ರು. ಯಾರನ್ನೂ ದ್ವೇಷಿಸದ, ಯಾರಿಗೂ ಕೆಡುಕು ಬಯಸದ, ಕುತಂತ್ರದ ರಾಜಕಾರಣ ಮಾಡದ ಇಂತಹ ಅಪರೂಪದ ಗುಣಗಳೇ ಇಂದು ಹಿರಿಯೂರು ಕ್ಷೇತ್ರದ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಹಾಗೂ ಸಾರ್ವಜನಿಕರು ಸೋಮಶೇಖರ್ ಅವರನ್ನು ಅತಿಯಾಗಿ ಪ್ರೀತಿಸೋಕೆ ಕಾರಣವಾಗಿದೆ. ಸದ್ದಿಲ್ಲದೆ ರಣಕಹಳೆ ಊದಿದ ಸೋಮಣ್ಣ ಪ್ರಸ್ತುತ ಹಿರಿಯೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದ ಡಿ ಸುಧಾಕರ್ ಅವರ ಸಾವಿನಿಂದಾಗಿ ಈ ಕ್ಷೇತ್ರವು ತೆರವಾಗಿದ್ದು ಸದ್ಯದಲ್ಲೇ ಉಪಚುನಾವಣೆ ಘೋಷಣೆಯಾಗಲಿದೆ. ಈ ಹಿನ್ನೆಲೆಯಲ್ಲಿ ಹಿರಿಯೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ರಾಜಕೀಯ ಚಟುವಟಿಕೆಗಳು ದಿನದಿಂದ ದಿನಕ್ಕೆ ತೀವ್ರಗೊಳ್ಳುತ್ತಿದ್ದು ಕಾಂಗ್ರೆಸ್ ಪಕ್ಷದ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿ ಬಿ ಸೋಮಶೇಖರ್ ಅವರ ಹೆಸರು ಮುಂಚೂಣಿಯಲ್ಲಿದೆ. ಪಕ್ಷ ಅವರಿಗೆ ಟಿಕೆಟ್ ಘೋಷಣೆ ಮಾಡಿದ್ದೇ ಆದ್ರೆ ಅಭೂತಪೂರ್ವ ಜಯ ಅವರದ್ದಾಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಅನ್ನೋ ಮಾತು ಜನರಲ್ಲಿ ಕೇಳಿ ಬರ್ತಾ ಇದೆ. ನೋಡಿದ್ರಲ್ಲ, ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಎಪಿಸೋಡ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.